ಗಿರ್ಜಮ್ಮನವ್ರೆ, ಹೆಂಗೈತೆ ನಮ್ಮ ತಿರುಪತಿ ಯಾತ್ರೆ? ಓ ಶೋಭಿ, ಭಾಳ ಚೆನ್ನಾಗೈತೆ ನಿಮ್ಮ ತಿರುಪತಿ ಯಾತ್ರೆ. ಅಲ್ಲ, ನಮ್ಮ ತಾವ ತಿರುಪತಿ ಯಾತ್ರೆಗೆ ದೊಡ್ಡ ಯಜಮಾನ್ರು ಗಿರ್ಜಕ್ಕನ ತಗೊಂಡು ಹೋಯ್ತಾರೆ ಅಂದ್ಬಿಟ್ಟು ನಮ್ಮನ್ನು ಹೊಲ ತಾವ ತಗೊಬಂದು ಕ್ಯಾಮೆ ಮಾಡಕ್ಕೆ ಆಯ್ತೀಯ ನೀನು? ಅಲ್ಲ ಶೋಭಿ, ತಿರುಪತಿ ತಿಮ್ಮಪ್ಪನ ಹೆಸರಿನಾಗೆ ನಮ್ಮನ್ನು ಕಳ್ಕೊಬಂದು ಹೊಲ ತಾವ ಕ್ಯಾಮೆ ಮಾಡಕ್ಕೆ ಹಾಕ್ತೀಯಲ್ಲ. ತಿರುಪತಿ ತಿಮ್ಮಪ್ಪ ಏನು ಮೆಚ್ಚುತ್ತಾನೆ? ಯಾಕೆ ಮೆಚ್ಚಕ್ಕಿಲ್ವೇ? ತಿರುಪತಿ ತಿಮ್ಮಪ್ಪನು ಮೆಚ್ತಾನೆ, ಅವ್ರ ಅಪ್ಪನೂ ಮೆಚ್ತಾರೆ. ಅಲ್ಲ ಕಣವ, ಈ ವಯಸ್ಸಿನಾಗೆ ದೊಡ್ಡದು ಗಿಡ್ದು ಒಂದು ಏಟು ದೊಡ್ಡು ಅಂತ ಸೇವೆ ಮಾಡ್ಕೊಂಡ್ರೆ ತಾನೇ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಕ್ಕಾಯ್ತದೆ. ಅಲ್ಲ ಕಣವ, ಬರೀ ಸುಮ್ಮನೆ ಮನೆ ತಾವ ಕೂತ್ಕೊಂಡು ಸರ್ಕಾರ ಕೂಡ 2,000 ರೂಪಾಯಿನ ನಂಬ್ಕೊಂಡು ಕುಂತ್ರೆ ಒಟ್ಟಿಗೆ ಏನು ತಿನ್ನೋದು? ಅನ್ನನ ತಿನ್ನೋಕಾಯ್ತದೆ? ಅಲ್ಲ ಕಣವ, ನಮ್ಮ ತಾವ ಅಂತೂ ಹೊಲ ಗದ್ದಿ ಇಲ್ಲ. ಹೊಲ ಗದ್ದಿ ಇರೋರು ತಾವನಾದ್ರೂ ಹೋಗಿ ಉತ್ನೆ ಬಿತ್ತನೆ ಅಂತ ಮಾಡಿ ಭತ್ತ ಬೆಳೆದ್ರೆ ತಾನೇ ನಾವು ಉಣ್ಣಕ್ಕಾಗೋದು. ಅಲ್ಲ ಕಣವ್ವ, ಸರ್ಕಾರ ಅಂತ ಕೂದು ತಿನ್ನೋನ್ಗೆ ಕುಡುಕಿ ಹೊನ್ನು ಸಾಕಾಗಲ್ವಂತೆ. ಅಲ್ಲ, ನಮಗೆ ಸರ್ಕಾರ ದುಡ್ಡು ಕೊಡ್ತದೆ, ರೇಷನ್ ಕೊಡ್ತದೆ ಅಂದ್ಬಿಟ್ಟು 8 ದಿನ ಅಂತ ಕೂದು ತಿನ್ನಕಾಯ್ತದೆ, ಮಾತ್ರ ದುಡ್ದು ತಿನ್ಬೇಕಲ್ವೇ? ಶ್ರೀಕಾಂತ್ ಅಪ್ಪನವರು ಎಲ್ಲರ ಮನೆ ತಾವ ಹೋಗ್ಬಿಟ್ಟು ನಮ್ಮನೆ ಜಮೀನಾಗ ಬಿತ್ತನೆ ಮಾಡಕ್ ಬರ್ರಿ ಅಂತ ಕರೆದ್ರಂತೆ. ಎಲ್ಲಾರು ನಿಮ್ಮ ತಾವ ನಮ್ಮ ಗಣಸರನ್ನ ಕೋಲ್ಸಿಬಿಟ್ರೆ ಎಂಡ ಕುಡಿಯಕ್ಕೆ ಕೊಲ್ತೀರಾ, ಹುಡುಗಿ ಚಟ ಕೊಲ್ಸ್ತೀರಾ ಅಂದ್ಬಿಟ್ಟು ಯಾರು ಬರೋಕಿಲ್ಲ ಅಂತ ಅಂದ್ರಂತೆ. ಅಲ್ಲ, ನಾವ್ಯಾಲ್ರು ಗಿರ್ಜಾಕನ ಪೇಂಡ್ಸು ತಾನೆ, ಅವ್ರಿಗೆ ಸ್ವಲ್ಪ ಕಷ್ಟ ಕಾಲಕ್ಕೆ ಎಲ್ಪ್ ಮಾಡೋಣ ಅಂತಾನೆ ತಿರುಪತಿ ತಿಮ್ಮಪ್ಪನ ಹೆಸರಿನಾಗೆ ಸುಳ್ಳು ಹೇಳ್ಬಿಟ್ಟು ಕರ್ಕ ಬಂದಿರೋದು. ನಿಜ ಹೇಳಿದ್ರೆ ನೀವು ಬರ್ತಿದ್ರೆ? ಅಲ್ಲ ಕಣವ, ಒಂದು ಊರು ಒಂದು ಅಕ್ಕಪಕ್ಕ ಮನೆಯವರು ಅಂದಮೇಲೆ ಒಬ್ರು ಕಷ್ಟ ಒಬ್ರು ಆಗ್ಬೇಕು ತಾನೆ. ಅಲ್ಲ, ಶ್ರೀಕಾಂತ್ ಅಪ್ಪನವ್ರು 8 ದಿನದಿಂದ ಕೆಲ್ಸಕ್ಕೆ ಬರ್ರವ ಒಬ್ಬನ್ ತಾವ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾವ್ರೆ. ಮಾಡಿದ್ ಏನಾಯ್ತದೆ? ಬಡವ ಬಿದ್ದು ಹೋಗ್ತೀವಿ ನಾವು. ಅಲ್ಲ ಕಣವ, ಒಬ್ರಿಗೊಬ್ರು ಸಹಾಯ ಮಾಡೋದು ಬಿಟ್ಬಿಟ್ಟು ಒಬ್ರನ್ನು ಕಾಲು ಎಳೆಯೋದು ಇನ್ನೊಬ್ರು ತಲೆ ಎಳೆಯೋದು ಅನ್ನೋ ಥರ ಮಾಡ್ಕೊಂಡ್ಬಿಟ್ರೆ ಜೀವನ ಹೆಂಗೆ ನಡಿಬೇಕು ಕಣವ? ಅಯ್ಯ, ನಾವು ಗಿರ್ಜಾಕ್ರ ದೋಸ್ತುಗಳೇ ಇಲ್ಲ ಅಂತ ಅಂದಿಲ್ಲ ಕಣವ. ಅಲ್ಲ ಕಣವ, ತಿರುಪತಿ ತಿಮ್ಮಪ್ಪನ ದರ್ಶನ ಕರ್ಕೊಂಡು ಹೋಗ್ಬಿಟ್ಟು ಏನ ಗಿರ್ಜಾಕ ನಾವು ಮಾಡಿರೋ ತಪ್ಪನ್ನು ಕ್ಷಮಿಸವಳೆ ಅಂತ ಖುಷಿ ಪಡ್ತಾ ಇದ್ರೆ ನೀನು ತಗೊಬಂದು ಹಿಂಗೆ ಮಾಡೋದು? ಅಯ್ಯ, ತಿರುಪತಿ ತಿಮ್ಮಪ್ಪನ ಯಾತ್ರೆಗೆ ತಗೊಂಡೋಗಿ ಕ್ಷಮಿಸ್ಬೇಕೆ? ಗಿರ್ಜಕ್ಕಂತಾವ ಒಂದಿಟ್ಟು ಸಹಾಯ ಅಂತ ಮಾಡಿದ್ರೆ ಕ್ಷಮಿಸಲ್ವೇ ಹಾಕಿ? ನೀವು ಮಾಡಿರೋ ತಪ್ಪನ್ನು ಒಟ್ಟಿಗೆ ಹಾಕೊಂಡು ಸುಮ್ಮನೆ ಆಯ್ತಾಳೆ ಬಿಡು. ಏನು ತಡ ಮಾಡ್ತೀರಾ ಕ್ಯಾಮಿ ಮಾಡೋದನ್ನು ನೋಡೋಣ. ಸೋರಿಯಾಗಿ ಹೇಳಿದೆ ನೋಡು ಶೋಭಿ, 100ಕ್ಕೆ 100 ಸತ್ಯ ಐತೆ. ಅದೇ ಯಜಮಾನ್ರೆ, ನಾನು ಅಂದ್ರೆ ಏನು, ನನ್ನ ಸ್ಟೈಲ್ ಅಂದ್ರೆ ಏನು ಈ ಜನಕ್ಕೆ ಇನ್ನೂ ಗೊತ್ತಾಗಿಲ್ವೇ? ಗೊತ್ತಾಗ ತನಕ ನಾನು ಬಿಡೋದು ಇಲ್ಲ ಬಿಡಿ ಯಜಮಾನ್ರೆ. ನೀವು ಅಲ್ಲೇ ಕಾವೇರವಂತಾವ ಪಕ್ಕಕ್ಕೆ ಕುಕ್ರಿ, ನಾವು ಈ ಕಡೆಗೆ ಬೀಜ ಎಲ್ಲ ಬಿತ್ತನೆ ಮಾಡ್ತೀವಿ. ಯಾಕ ಮಳೆ ಬರಂಗೆ ಬೇರೆ ಕಾಣಿಸ್ತಾ ಇಲ್ಲ. ಏನು ಮಾಡೋದು ಶ್ರೀಕಾಂತಪ್ಪನವ್ರೆ, ಬಿತ್ತದ ಬ್ಯಾಡ್ವ, ಬಿಸಿಲು ಬೇರೆ ಬಂದೈತೆ, ಮಳೆ ಬರಂಗೆ ಕಾಣಿಸ್ತಾ ಇಲ್ವಲ್ಲ? ಶೋಭಕ್ಕ, ಮಳೆ ಹೋಯ್ತು ಅಂತ ಮಳೆ ರಾಯನ್ ಬೈಬಾರ್ದು ಕಣವ. ಶೋಭಾ, ಮಳೆ ರಾಯನ್ ಬೈದ್ರಿ ಹೆಂಗಾಯ್ತದೆ? ಮಳೆ ರಾಯನ್ ಬೋಯ್ಬಿಟ್ಟು ನಾವು ಹೊಟ್ಟೆನ ತುಂಬಿಸ್ಕೊಳಕಾಯ್ತದೆ? ಬೋಳೆ ರಾಯನ ಹಂಗಲ್ಲ ಬೋಯ್ಬಾರ್ದು. ಮಳೆ ಹೋಯ್ತು ಅಂತ ಮಳೆ ರಾಯನ ಬೈಯದಿರೆ, ಮಳೆ ಹೋಯ್ತು ಅಂತ ಮಳೆ ರಾಯನ ಬೈಯದಿರೆ, ನೂರೆಡೆಯ ಸರುಪಾನ ಮ್ಯಾಲೆ, ನೂರೆಡೆಯ ಸರುಪಾನ ಮ್ಯಾಲೆತ್ತಿಕೊಂಡು ಸಾಲಕ್ಕೋಗವ್ನೆ ಮಳೆರಾಯ, ಸಾಲಕ್ಕೋಗವ್ನೆ ಮಳೆರಾಯ. ಗಂಗವ್ವ, ಶುರುವಾಗ್ಲಿ ನಿಮ್ದು ಪಲ್ಲವಿ. ಹಂಗೆ ಮಳೆರಾಯ ದಾರಿಗೆ ಹೇಳೋದು ಬರ್ಬೇಕು. ಹಂಗೆ ಒಂದು ಹಾಡು ಹೇಳ್ರಿ. ಅಯ್ಯ, ಅಲ್ಲ ಮಳೆರಾಯ ಬರ್ತನ ಇಲ್ವೋ ಗೊತ್ತಿಲ್ಲ, ಅಕ್ಕಪಕ್ಕ ಕಟ್ಟಿರೋ ದನಗಳೆಲ್ಲ ಹಾಯಕ್ಕೆ ಬಂದ್ರೆ ಕಷ್ಟ. ಅಯ್ಯ, ಏನು ಬರ್ತದೋ ಅದನ್ನ ಹೇಳ್ಬೇಕಪ್ಪ. ಕರೆದರೆ ಬರಲೊಲ್ಲೆ ಕೈ ಸನ್ನೆ ಮಳೆರಾಯ, ಕರೆದರೆ ಬರಲೊಲ್ಲೆ ಕೈ ಸನ್ನೆ ಮಳೆರಾಯ, ತಂಗ್ಯಮ್ಮ ನೀ ಹೋಗಿ ಕರೆತಾರೆ, ತಂಗ್ಯಮ್ಮ ನೀ ಹೋಗಿ ಕರೆತಾರೆ, ಬಾಳೆಗೊನೆಯ ಮ್ಯಾಲೋನೆ ಮಳೆರಾಯ, ಬಾಳೆಗೊನೆಯ ಮ್ಯಾಲೋನೆ ಮಳೆರಾಯ, ಮಳೆ ಹೋಯ್ತು ಅಂತ ಮಳೆರಾಯನ ಬೈಯದಿರೆ, ನೂರೆಡೆಯ ಸರುಪಾನ ಮ್ಯಾಲೆ, ನೂರೆಡೆಯ ಸರುಪಾನ ಮ್ಯಾಲೆ. ಭಾಳ ಚೆನ್ನಾಗೈತೆ. ಅಲ್ಲ, ಏನು ಸಂಗೀತನೇ ಕೊಲಿಬೇಕು ಅಂತ ನಾವು ಐತೆ ಗಂಗವ್ವ. ಗಂಗಾ ಮಾತೆ ಹಂಗೆ ದರಗಿಳಿದು ಬರ್ತಾಳೆ ಗಂಗವ್ವ ಕರೆದ್ರೆ. ಅಪ್ಪ ನೀನಿಲ್ಲ
ಗಿರ್ಜಕ್ಕ ಇರು ನಾನು ಹೇಳ್ತೀನಿ, ನಂಗೂ ಬರ್ತದ ನೋಡ್ತೀನಿ. ಮಳೆ ಹೋಯ್ತು ಅಂತ ಮಳೆ ರಾಯ್ನ ಬೈಯದಿರೆ, ಮಳೆ ಹೋಯ್ತು ಅಂತ ಮಳೆ ರಾಯ್ನ ಬೈಯದಿರೆ, ನೂರೆಡೆಯ ಸರುಪಾನ ಮ್ಯಾಲೆ, ನೂರೆಡೆಯ ಸರುಪಾನ ಮ್ಯಾಲೆ, ನೂರೆಡೆಯ ಸರುಪಾನ ಮ್ಯಾಲೆತ್ತಿಕೊಂಡು ಸಾಲಕ್ಕೋಗವ್ನೆ ಮಳೆರಾಯ, ಸಾಲಕ್ಕೋಗ್ಯವ್ನೆ ಮಳೆರಾಯ. ಅಯ್ಯೋ ಶಿವನೇ, ಅಲ್ಲ ಕಣವ್ವ, ಒಬ್ರ ಮ್ಯಾಲ ಒಬ್ರು ಪೈಪೋಟಿ ನಿಂತುಬಿಟ್ಟು ಹಾಡು ಹೇಳ್ಕೊಂತ ಕುಂತ್ರೆ ಏನಾದ್ರು ಕೆಲಸನ ಆಯ್ತದೆ? ಅಯ್ಯೋ ಬೀರ್ನಿ ಕೆಲಸ ಮಾಡ್ಕೊಂತನಾದ್ರು ಹಾಡು ಹೇಳ್ಬಾರ್ದೆ, ನಿಂತ್ಕೊಂಡು ಹಾಡು ಹೇಳಿದ್ರೆ ಆಯ್ತದೆ? ಕ್ಯಾಮಿಯ ಮಾಡಬೇಕು ಕಣವ್ವ, ಕ್ಯಾಮೆ. ಅಯ್ಯ ಇರ್ರಿ ಯಜಮಾನ್ರೆ, ಹಾಡು ಹೇಳ್ಕೊಂತ ಕುಣ್ಕೊಂತ ಡ್ಯಾನ್ಸ್ ಮಾಡ್ಕೊಂತ ಹಾಡಿ ಕೆಲಸ ಮಾಡಿದ್ರೇ ಮನ್ಸಿಗೆ ಒಂಥರ ಖುಷಿ ಆಯ್ತದೆ ಯಜಮಾನ್ರೆ. ಬರೀ ಸುಮ್ಮನೆ ಬಾಯಿ ಚಪ್ಪ ಅಂತ ತೆಪ್ಪ ಬಿದ್ಕೊಂಡಿದ್ರೆ ಕೆಲಸನ ಆಯ್ತದೆ? ಖುಷಿಯಾಗಿ ಕೆಲಸ ಮಾಡಬೇಕು. ಖುಷಿಯಾಗಿ ಕೆಲಸ ಮಾಡಬೇಕು, ನಗ್ನಾಗ್ತಾ ನೀವು ದುಡ್ಡು ಕೊಡಬೇಕು, ನಾವು ಇಸ್ಕೊಬೇಕು. ಆಯಿತು ಕಣವ್ವ, ನೀನು ಹೇಳ್ದಂಗೆ ಆಗಲಿ. ನಮ್ದು ಏನಿದೆ. ಹೇಗಿದ್ದೀರಾ ಸ್ನೇಹಿತರೆ? ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿ. ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.